ಕೊಲೆ ಮಾಡಿದ ನಂತರ ಸಾಕ್ಷಿಗಳನ್ನ ನಾಶ ಮಾಡುವಂತ ಎಲ್ಲಾ ಪ್ರಯತ್ನಗಳು ನಡೆಯಿತು. ಅದರಲ್ಲಿ ಶೂ ಕೂಡ ಒಂದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಈಗ ಪೊಲೀಸ್ ಬಿಸಿ ತಟ್ಟಿದೆ. ಕಾರಣ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರ ನಿವಾಸದಲ್ಲಿ ದರ್ಶನ್ ಅವರ ಶೂ ಇತ್ತು. ಸೊ ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಅದನ್ನು ದಾಖಲಿಸ್ತಾ ಇದ್ದಾರೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ರು ಅದನ್ನೆಲ್ಲ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಕಾರಣ ಇಷ್ಟೇ, ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಬಳಕೆ ಮಾಡಿರುವಂಥ ಶೂ ಏನಿತ್ತು, ಆ ಶೂಗೆ ಏನಾದರೂ ಅಂಟಿರುತ್ತೆ ಕೆಳಗಡೆ ಮಣ್ಣು, ಅದು ಮತ್ತೆ ಆ ಜಾಗದಲ್ಲಿರುವಂಥ ಮಣ್ಣು ಮ್ಯಾಚ್ ಆಗತ್ತೆ. ಸೇಮ್ ಆಗೇ ಇದೆಯಾ ಇಲ್ವಾ, ಅಲ್ಲಿ ಫುಟ್ ಪ್ರಿಂಟ್ಸ್ಗಳೇನಾದರೂ ಸಿಕ್ಕಿದ್ರೆ FSLನವರಿಗೆ ಅದನ್ನು ಚೆಕ್ ಮಾಡ್ತಾರೆ. ಅಲ್ಲೇನಾದರೂ ರಕ್ತದ ಕಲೆಗಳು ಶೂಗೆ ಅಂಟ್ಕೊಂಡಿದೆಯಾ ಅದನ್ನು ಚೆಕ್ ಮಾಡ್ತಾರೆ. ಹಾಗಾಗಿ ಆ ಶೂಸನ್ನು ಪಡ್ಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಈಗ ಕೇವಲ ಇಲ್ಲಿ ವಿಚಾರಣೆ ಆಗತ್ತೆ, ಯಾವಾಗ ತಂದಿಟ್ರು ಆ ಶೂಸ್ ಅನ್ನ, ಹೇಗ್ ತಂದಿಟ್ರು, ಯಾರು ತಂದಿಟ್ರು, ಇವೆಲ್ಲ ಮಾಹಿತಿಗಳನ್ನ ಈಗ ಪಡ್ಕೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ವಿಜಯಲಕ್ಷ್ಮಿ ಅವರಿಂದ, ಹೌದಾ? ಅರುಣ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಹೀಗಾಗಿ ಸುಮಾರು 1.25 ಗಂಟೆ 1 ಗಂಟೆ ಆಗಿರಬಹುದು. 1 ಗಂಟೆಗಳ ಹಿಂದೆ ವಿಜಯಲಕ್ಷ್ಮಿ ಇದೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಇದೀಗ ಅವರಿಂದ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಶೂ ಸಿಕ್ಕಿತ್ತು. ಹೀಗಾಗಿ ಆ ಶೂ ಆ ಮನೆಗೆ ಹೇಗೆ ಬಂತು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಆರಂಭಗೊಳಿಸಿದ್ದಾರೆ. ಆ ಶೂ ಅನ್ನು ಈಗಾಗಲೇ ಸೀಸನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಆ ಶೂ ದರ್ಶನ್ ಅವರ ಶೂ ಅಂತ ಹೇಳಲಾಗ್ತಿದೆ. ಹೀಗಾಗಿ ಕೊಲೆ ನಡೆದಂತಹ ಬಳಿಕ ದರ್ಶನ್ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿದ್ರ, ಎಷ್ಟೊತ್ತಿಗೆ ಬಂದಿದ್ರು, ಈ ಶೂ ಅನ್ನು ಬಿಟ್ಟು ಬೇರೆ ಯಾವ ಶೂ ಅನ್ನು ಧರಿಸಿ ಹೋದ್ರು, ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆಯನ್ನು ವಿಜಯಲಕ್ಷ್ಮಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಲಾಗ್ತಿದೆ. ಅವತ್ತು 8ನೇ ತಾರೀಕು ಕೊಲೆ ನಡೆದಂತಹ ದಿನ ಆ ಸಂಜೆ ಅವತ್ತು ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿದ್ದಾರೆ ದರ್ಶನ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಅವತ್ತು ಬಂದು ಅವರು ಶೂ ಅನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗಿದ್ದಾರೆ. ಇದು ವಿಚಾರಣೆ ವೇಳೆ ಈ ಒಂದು ಮಾಹಿತಿಯನ್ನ ಪೊಲೀಸರಿಗೆ ಇಲ್ಲಿ ದರ್ಶನ್ ನೀಡಿದ ಬಳಿಕ ಅವರ ಮನೆಗೆ ಹೋಗಿ ಆ ಶೂಗಳನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಇದೀಗ ಆ ಸಂಬಂಧ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಾಗಿದೆ. ಇದೀಗ ಆ ನೋಟಿಸ್ಗೆ ಈಗ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.